ಶಾಸಕ ಮುನಿರತ್ನ ಮೇಲೆ ಮೊಟ್ಟೆಯಿಂದ ಹಲ್ಲೆಗೆ ಪ್ರಯತ್ನ ಪಟ್ಟಂತ ಘಟನೆ ನಡೆದಿದೆ. ಸುಶಾಸನ ದಿನಾಚರಣೆ ವೇಳೆ ಕೈ ಕಾರ್ಯಕರ್ತರು ಕಿರಿಕು ಮಾಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ಮಾಡುವ ಸಮಯದಲ್ಲಿ ಮೊಟ್ಟೆ ಎಸೆದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಮುನಿರತ್ನ ಕಾರಿನ ಮೇಲೆ ಮೊಟ್ಟೆ ಎಸೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಲಗ್ಗೆರೆ ಸಮೀಪದ ಲಕ್ಷ್ಮೀದೇವಿ ನಗರದಲ್ಲಿ ನಡೆದಂತ ಘಟನೆ ಇದು. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟ ಆಗಿದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಅನಂತರ ಪೊಲೀಸರು. ಸುಶಾಸನ ಕಾರ್ಯಕ್ರಮ ಇವತ್ತು ಬಿಜೆಪಿಯಿಂದ ಮಾಡ್ತಾ ಇದ್ದಂಥ ಕಾರ್ಯಕ್ರಮ ಅದು. ವಾಜಪೇಯಿ ಅವರ 100ನೇ ವರ್ಷದ ಜನ್ಮದಿನದ ಕಾರಣದಿಂದ ಸುಶಾಸನ ಕಾರ್ಯಕ್ರಮವನ್ನ ಬಿಜೆಪಿ ಹಮ್ಮಿಕೊಂಡಿತ್ತು. ಈ ನಿಟ್ಟಿನಲ್ಲಿ ಶಾಸಕ ಮುನಿರತ್ನ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಈ ಸಮಯದಲ್ಲಿ ಮುನಿರತ್ನ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಅವರ ಮೇಲೆ ಹಲ್ಲೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಈ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವಸಂತ ಮತ್ತೆ ದಮ್ಕುಮಾರ್ ಅವರೆಲ್ಲ ಅಟೆಂಪ್ಟ್ ಮಾಡಿದ್ರು ನನ್ನ ಮೇಲೆ. ಕೇಳಕ್ ಇದು ನನ್ನ ಹತ್ರ ಏನು ಇರ್ಲಿಲ್ಲ. ನಾನು ಯಾರು ನಮ್ಮ ಸ್ನೇಹಿತರನ್ನ ನೋಡಕ್ ಬಂದಿದ್ದೆ. ಬಂದಾಗ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ನೀನ್ ಏನಕ್ಕೆ ಯಾತಕ್ಕೆ ವಸಂತ ಎಲ್ಲ ಹೊಡೆದ್ರು. ನನ್ನ ಹತ್ರ ಯಾವ ಮೊಟ್ಟೆನೂ ಇರ್ಲಿಲ್ಲ. ಆದ್ರೆ ಬಂದು ಅಟೆಂಡ್ ಮಾಡಿದ್ರು. ಯಾರು ಹೊಡೆದಿದ್ ನಿನ್ಗೆ? ವಸಂತ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮುನಿರತ್ನ ಅವ್ರ ಮೇಲೆ ಹಲ್ಲೆ ಆಗಿದೆಯಾ? ಏನಾಯ್ತದು? ಮುನಿರತ್ನ ಎಲ್ಲಿಗೆ ಹೋಗ್ತಾ ಇದ್ರು? ಏನ್ ಕಾರ್ಯಕ್ರಮ ಅದು? ಸುರೇಶ್ ರಂಜಿತ್, ಇವತ್ತು ಶಾಸಕ ಮುನಿರತ್ನ ಅವರು ತಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂತಹ ಲಕ್ಷ್ಮೀದೇವಿ ನಗರ ಏನಿದೆ ಅಲ್ಲಿ ಒಂದು ಕಚೇರಿಯಲ್ಲಿ ಇವತ್ತು ವಾಜಪೇಯಿ ಅವರ 100ನೇ ದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮಕ್ಕೆ ಇವತ್ತು ಅಲ್ಲಿಗೆ ಹೋಗಿದ್ರು. ಆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು ಮುನಿರತ್ನ ಅವರ ಮೇಲೆ ಮೊಟ್ಟೆಯಿಂದ ಹಲ್ಲೆಗೆ ಯತ್ನ ಮಾಡಿರ್ತಕ್ಕಂತ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಈ ಕ್ಷಣಕ್ಕೆ ನಮಗೆ ಬಂದಿರತಕ್ಕಂತ ಮಾಹಿತಿ. ಈ ವೇಳೆ ಸ್ಥಳದಲ್ಲೇ ಇದ್ದಂತಹ ಮುನಿರತ್ನ ಅವರು ಕೆಲ ಕಾಲ ಒಂದು ರೀತಿ ತಪ್ಪಿಬ್ಬಾಗಿ ಅಲ್ಲಿಂದ ಸ್ಥಳದಿಂದ ಹೊರಡುವಂತಹ ಪ್ರಯತ್ನ ಮಾಡ್ತಾರೆ. ಅದಾದ ನಂತರವೂ ಕೂಡ ಅವ್ರ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಈ ಕ್ಷಣಕ್ಕೆ ಇರುವಂತಹ ಮಾಹಿತಿ. ಜೊತೆಗೆ ಇಲ್ಲಿ ಘಟನೆ ಪ್ರಮುಖವಾಗಿ ಯಾವ ಕಾರಣಕ್ಕೆ ಆಯ್ತು ಅಂತಕ್ಕಂಥದ್ದು ಇವರಿಗೂ ಕೂಡ ಇನ್ನೂ ತಿಳಿದು ಬಂದಿಲ್ಲ. ಸದ್ಯ ಇದೊಂದು ಸೂಕ್ಷ್ಮವಾದಂತಹ ವಿಚಾರ ಆಗಿರೋದ್ರಿಂದ ಈಗಲೇ ಈ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಕಲೆ ಹಾಕುವಂತದ್ದು ಕೂಡ ಮಾಹಿತಿ ಕಲೆ ಹಾಕ್ಬೇಕಾಗಿರತಕ್ಕಂಥದ್ದು. ಸದ್ಯ ಈಗ ಘಟನೆಯಿಂದಾಗಿ ಸ್ಥಳಕ್ಕೆ ಪೊಲೀಸರು ಕೂಡ ಎಲ್ಲರೂ ಕೂಡ ಸ್ಥಳಕ್ಕೆ ವಿಸಿಟ್ ಅನ್ನು ಮಾಡಿರ್ತಕ್ಕಂಥದ್ದು. ಸದ್ಯ ಬಿಗಿ ಬಂದೋಬಸ್ತ್ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ಇದರ ಜೊತೆಗೆ ಸ್ಥಳೀಯವಾಗಿ ನಂದಿನಿ ಠಾಣೆಯ ಪೊಲೀಸರು ಅಲ್ಲಿ ಒಂದು ಸ್ಥಳಕ್ಕೆ ತೆರಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಇದರ ಜೊತೆಗೆ ಈ ಹಿಂದೆ ಕೂಡ ತಮಗೆ ಗೊತ್ತಿರೋ ಹಾಗೆ ಮುನಿರತ್ನವರ ಮೇಲೆ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರಿಂದ ಒಂದಷ್ಟು ಆರೋಪಗಳು ಮತ್ತೆ ಅವ್ರ ಮೇಲೆ ಕೇಸ್ ಕೂಡ ಆಗಿತ್ತು. ಅವರು ಯಾವಾಗ ಜೈಲಿನಿಂದ ಹೊರಗಡೆ ಬಂದ್ರು ಅದಾದ ನಂತರ ಇತ್ತೀಚೆಗೆ ಅಂದ್ರೆ ಸುಮಾರು ಕಳೆದ ಒಂದು ವಾರಗಳಿಂದ ಇತ್ತೀಚೆಗೆ ಅಷ್ಟೇ ಅವರು ಒಂದಷ್ಟು ಕ್ಷೇತ್ರಗಳಲ್ಲಿ ಮತ್ತೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಈ ಸಂದರ್ಭದಲ್ಲೇ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದಷ್ಟು ಅನುಮಾನಗಳನ್ನು ಕೂಡ ಹುಟ್ಟು ಹಾಕುವಂಥದ್ದು. ಯಾಕೆಂತಂದ್ರೆ ಈ ಘಟನೆಯ ಹಿನ್ನೆಲೆಯನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಬೇಕು. ಆದ್ರೆ ಸದ್ಯ ಇದೊಂದು ಸೂಕ್ಷ್ಮವಾಗಿ ವಿಚಾರ ಆಗಿರೋದ್ರಿಂದ ಯಾವ ವಿಚಾರಕ್ಕಾಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂಥದ್ದು ಕೂಡ ಈಗ ಪೊಲೀಸರಿಗೆ ಕೂಡ ಈಗ ಸದ್ಯಕ್ಕೆ ಸವಾಲಾಗಿರ್ತಕ್ಕಂಥ. ಯಾಕೆಂತಂದ್ರೆ ಈ ಹಿಂದೆ ಮಾಜಿ ಕಾರ್ಪೊರೇಟರ್ಗಳೇ ಅವರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಜೊತೆಗೆ ಅವರು ಯಾವುದೋ ಒಂದು ಇಂಜೆಕ್ಷನ್ ಒಂದು HIV ಇಂಜೆಕ್ಷನ್ ಅನ್ನ ಕೂಡ ಪಾಸಿಟಿವ್ ಇರತಕ್ಕಂಥ ಚುಚ್ಚತಕ್ಕಂಥ ಪ್ರಯತ್ನ ಮಾಡಿರತಕ್ಕಂತಹ ಆರೋಪಗಳು ಕೇಳಿ ಬಂದಿದ್ವು. ಇವೆಲ್ಲವೂ ಕೂಡ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ನಿಜಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಹಲ್ಲೆ ಮಾಡಿದ್ದಾರೆ.
ಮಾಡಿದ್ದಾರಾ ಅಥವಾ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸದ್ಯ ಪೊಲೀಸ್ನವರು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ಜೊತೆಗೆ ಸದ್ಯ ಬಿಜೆಪಿಯ ನಾಯಕರು ಕೂಡ ಅಂದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಖಂಡನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ವೇಳೆಯನ್ನ ಮಾಡಿದ್ದೆ ಆದ್ರೆ ಅವರ ದುಡುಕಿನ ನಿರ್ಧಾರ ಖಂಡಿತವಾಗ್ಲೂ ಸರಿಯಲ್ಲ, ಮತ್ತೆ ಅವರ ಈ ಘಟನೆಯನ್ನ ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದ್ದು ಇಬ್ಬರು ಮೂವರಿಗೆ ಸ್ಥಳದಲ್ಲಿ ಏನೋ ಒಂದಷ್ಟು ಗಾಯಾಳುಗಳು ಕೂಡ ಆಗಿದ್ದಾರೆ, ಪರಸ್ಪರ ಮಾರಾಮಾರಿಯಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಬಂದಿರತಕ್ಕಂಥದ್ದು. ಒಂದು ಮುನಿರತ್ನ ಅವರ ಬೆಂಬಲಿಗರು ಮತ್ತೆ ಸ್ಥಳದಲ್ಲಿದ್ದಂತಹ ಏನ್ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಿದ್ದಾರೆ, ಅವ್ರು ನಿಜಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಯಾರು ಅಂತಕ್ಕಂಥದ್ದು ಕೂಡ ಒಂದಷ್ಟು ಮಾಹಿತಿನ ಪೊಲೀಸರೇ ಈಗ ಮಾಹಿತಿಯನ್ನು ನೀಡಬೇಕಾಗಿರ್ತಕ್ಕಂಥದ್ದು. ಅವರಿಬ್ಬರ ನಡುವೆ ಏನಾಗಿದೆ, ಮಾರಾಮಾರಿ ಆಗಿದೆ. ಆ ಮಾರಾಮಾರಿಗೆ ಸಂಬಂಧಪಟ್ಟ ಸದ್ಯ ಕೆಲವರನ್ನ ಸದ್ಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಈಗಿರುವಂತಹ ಮಾಹಿತಿ. ಸದ್ಯ ಏನೇ ಇದ್ರೂ ಕೂಡ ಹೆಚ್ಚುವರಿಯಾಗಿ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸರು ಕೂಡ ಈಗ ವಿಸಿಟ್ ಅನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಮತ್ತಷ್ಟು ಮಾಹಿತಿ ನಮ್ಗೆ ತಿಳಿದು ಬರುತ್ತೆ. ರಂಜಿತ್, ಸುರೇಶ್, ಘಟನೆಯಲ್ಲಿ ಮುನಿರತ್ನ ಅವರಿಗೆ ಏನಾದರೂ ಗಾಯವಾಗಿದ್ದು ಆ ರೀತಿ ಏನಾದರೂ ಆಗಿದೆಯಾ? ಮತ್ತೆ ಪ್ರಕರಣ ಏನಾದರೂ ದಾಖಲಾಗಿದೆಯಾ? ಯಾರು ಮೊಟ್ಟೆ ಎಸೆದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಸುರೇಶ್? ರಂಜಿತ್, ಈಗಷ್ಟೇ ನಾನು ಹೇಳಿದಿರುವಂತೆ ಸದ್ಯ ಈ ಕ್ಷಣಕ್ಕೆ ಇದೊಂದು ಸೂಕ್ಷ್ಮವಾದಂತಹ ವಿಚಾರ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಅಧಿಕೃತವಾಗಿ ನಮ್ಗೆ ನೀಡಬೇಕಾಗಿರ್ತಕ್ಕಂಥದ್ದು. ಸದ್ಯ ಈಗಿರುವಂತಹ ಮಾಹಿತಿ ಪ್ರಕಾರ ಮುನಿರತ್ನ ಅವರಿಗೆ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ, ಅಂದ್ರೆ ಅವರ ಕಾರಿನ ಮೇಲೆ ಮೊಟ್ಟೆನ ಎಸೆದಕ್ಕೆ ಪ್ರಯತ್ನ ಆಗಿದೆ ಅಷ್ಟೇ ವಿನಃ ಮುನಿರತ್ನ ಅವರಿಗೆ ಯಾವುದೇ ರೀತಿಯ ಹಲ್ಲೆಗಳು ಆಗಿಲ್ಲ. ಹಾಗೆ ಮುನಿರತ್ನ ಅವರು ಕೂಡ ಸ್ಥಳದಿಂದ ಅಲ್ಲಿಂದ ಹೊರಡುವಂತಹ ಪ್ರಯತ್ನ ಆಗಿದೆ ಅಂತಕ್ಕಂಥ ನಮಗಿರುವಂತಹ ಮಾಹಿತಿ. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಈ ಕೇವಲ ಘಟನೆಗಳಾಗಿ 5ರಿಂದ 10 ನಿಮಿಷಗಳಾಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಈಗಷ್ಟೇ ಹೋಗ್ತಾ ಇದ್ದಾರೆ. ಸ್ಥಳದಲ್ಲಿ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನ ನೀಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ಜೊತೆಗೆ ಘಟನೆ ಕಾರಣದವ್ರು ಯಾರು ಅನ್ನೋದರ ಬಗ್ಗೆ ಕೂಡ ಪೊಲೀಸ್ನವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇದೆಲ್ಲದರೂ ಕೂಡ ಜೊತೆಗೆ ಈಗಾಗಲೇ ಮುನಿರತ್ನ ಅವರ ಹಿಂದಿನ ಯಾವುದಾದ್ರೂ ಹಳೆಯ ಪ್ರಕರಣಗಳಿಂದಾಗಲಿ ಹಳೆಯ ದ್ವೇಷದಿಂದಾಗಲಿ ಏನಾದರೂ ಆಗಿದೆಯಾ ಘಟನೆ ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸುರೇಶ್, ಇನ್ನು ಮುನಿರತ್ನ ಅವರು ಹೋಗ್ತಾ ಇರುವಾಗ ಏಕಾಏಕಿ ಒಂದು ಮೊಟ್ಟೆ ಅವರ ತಲೆ ಮೇಲೆ ಬಂದು ಬೀಳುತ್ತೆ. ಅಲ್ಲಿ ಎದುರು ಭಾಗ ಎಲ್ಲಿಂದ ಮುನಿರತ್ನ ಅವರನ್ನ ಟಾರ್ಗೆಟ್ ಮಾಡಿ ಮೊಟ್ಟೆ ಎಸೆದ್ರು ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನಾದರೂ ಪ್ರತಿಭಟನೆ ಮಾಡ್ತಾ ಇದ್ರಾ? ಆ ಸ್ಥಳದಲ್ಲಿ ಯಾರಿದ್ರು? ಪೊಲೀಸ್ ಯಾರು ಇರಲಿಲ್ವ? ಒಬ್ರು ಶಾಸಕರ ಮೇಲೆ ಹೋಗುವಾಗ ಪೊಲೀಸ್ ಜೊತೆಗಿರುವಾಗ ಮೊಟ್ಟೆ ಎಸ್ತಾರೆ ಅಂತ ಹೇಳಿದ್ರೆ ಏನಾಗಿತ್ತು ಅಲ್ಲಿ ಸುರೇಶ್? ರಂಜಿತ್, ಇದೊಂದು ಸೂಕ್ಷ್ಮವಾದಂತ ವಿಚಾರ ಅಂತ ಈಗಾಗಲೇ ನಾನು ಹೇಳಿರೋ ಹಾಗೇನೆ ಅಲ್ಲಿ ಅವರು ಏನು ಮೊಟ್ಟೆಯಿಂದ ಹಲ್ಲೆಗೆ ಯತ್ನ ಮಾಡಿದ್ದು, ಮೊಟ್ಟೆ ಎಸೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಹೌದು. ಆದ್ರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಹೌದಾ ಅಲ್ವಾ ಅಂತಕ್ಕಂಥದ್ದನ್ನ ಕೂಡ ಪೊಲೀಸರು ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥ. ಯಾಕೆಂತಂದ್ರೆ ಈಗಲೇ ನಾವು ಯಾವುದೇ ನಿಲುಗು ಬರಬೇಕು ಹೋದ್ರು ಕೂಡ ಪೊಲೀಸರು ಹೆಚ್ಚಿನದಾಗಿ ಅಧಿಕೃತ ಮಾಹಿತಿಯನ್ನು ನೀಡಬೇಕಾಗಿರ್ತಕ್ಕಂಥದ್ದು. ಸದ್ಯ ಮುನಿರತ್ನ ಅವರು ಘಟನೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಹಲ್ಲೆಗಳಾಗಿಲ್ಲ, ಅವರು ಪ್ರಾಣಾಪಾಯದಿಂದ ಪಾರು, ಹಾಗೆ ಯಾವುದೇ ರೀತಿಯ ಆಗಿಲ್ಲ. ಅವರು ಅಲ್ಲಿಂದ ಸ್ಥಳದಿಂದ ಕೂಡ ಹೊರಟಿದ್ದಾರೆ ಅಂತಕ್ಕಂಥದ್ದು ಕೂಡ ನಮ್ಗಿರುವಂತಹ ಮಾಹಿತಿ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇರೋ ಹಿನ್ನೆಲೆಯಲ್ಲಿ ಹಳೆಯ ಪ್ರಕರಣಗಳು ಅಥವಾ ಯಾವ್ದಾದ್ರು ದ್ವೇಷದ ಹಿನ್ನೆಲೆಯಲ್ಲಿ ಆಗಿರಬಹುದಾ ಅಥವಾ ಮತ್ತೆ ಯಾವುದಾದ್ರೂ ಅಂದ್ರೆ ಅಲ್ಲಿ ಒಂದಷ್ಟು ಆ ಏರಿಯಾದಲ್ಲಿ ಒಂದಷ್ಟು ಏನ್ ಹೇಳೋ ಪುಂಡಾಟಿಕೆಗಳು ಇರೋ ಹಿನ್ನೆಲೆಯಲ್ಲಿ ಯಾವ್ದಾದ್ರು ಮುನಿರತ್ನ ಅವರ ವಿರುದ್ಧ ಯಾರು ಸಂಚಲನ ರೂಪಿಸಿ ಮಾಡಿದಾರಾ ಅಂತಕ್ಕಂಥದ್ದು ಕೂಡ. ಯಾಕೆಂದ್ರೆ ಈಗಾಗಲೇ ಮುನಿರತ್ನ ಅವ್ರಿಗೂ ಕೂಡ ಕೆಲ ಕಾಂಗ್ರೆಸ್ನಿಂದ ಥ್ರೆಟ್ ಇರೋದಂತೂ ನಿಜ, ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಮಾಜಿ ಕಾರ್ಪೊರೇಟರ್ಗಳಿಂದ. ಸೊ ಹೀಗಾಗಿ ಅವರಿಂದ ಏನಾದ್ರು ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಯಾವುದಕ್ಕೂ ಕೂಡ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೆ ಡಿಸಿಪಿ ಅವರು ಕೂಡ ಈ ಸ್ಥಳಕ್ಕೆ ಈಗ ಹೋಗ್ತಾರೆ ಅಂತಕ್ಕಂಥದ್ದು ನಮ್ಗಿರುವಂತಹ ಮಾಹಿತಿ. ಇದಾದ ನಂತರ ಮತ್ತಷ್ಟು ಹೆಚ್ಚಿನ ಮಾಹಿತಿ ಹಾಗೆ ನಿಖರವಾದಂತಹ ಮಾಹಿತಿ ನಮ್ಗೆ ತಿಳಿದು ಬರುತ್ತೆ. ರಂಜಿತ್, ಓಕೆ ಸುರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಏನಾಯ್ತು ವಿಜಯ್? ಮುನಿರತ್ನ ಅವರ ತಲೆ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ